ಡಿ ಬಾಸ್ ದರ್ಶನ್ಗೆ ಜಾಮೂನು. ಸುಪ್ರೀಂ ಕೋರ್ಟ್ನಿಂದ ದರ್ಶನ್ಗೆ ಜಾಮೀನು ಸಿಗುವ ಸಾಧ್ಯತೆಗಳು ದಟ್ಟವಾಗಿವೆ. ಕಾನೂನು ಪ್ರಕ್ರಿಯೆಯಲ್ಲಿ ಜಾಮೀನು ಪಡೆಯಬೇಕಾಗಿರೋದು ಆ ಒಬ್ಬ ಆರೋಪಿಯ ಹಕ್ಕು ಕೂಡ. ಅದನ್ನು ದರ್ಶನ್ ಪಡಿಬಹುದು. ಈಗ ಆರೋಪಿ ದರ್ಶನ್ ಅಪರಾಧಿ ಅಲ್ಲ, ಆರೋಪಿಗೆ ಜಾಮೀನು ಸಿಗುತ್ತೆ. ದರ್ಶನ್ಗೆ ಗುಡ್ ನ್ಯೂಸ್. ಸುಪ್ರೀಂ ಕೋರ್ಟ್ಗೆ ಹೋಗಿರುವ ದರ್ಶನ್ಗೆ ಜಾಮೀನು ಸಿಗುತ್ತೆ, ಜಾಮೀನು ಸಿಗುತ್ತೆ, ಜಾಮೀನು ಸಿಗುತ್ತೆ. ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ಡಿ ಬಾಸ್ ದರ್ಶನ್ಗೆ ಜಾಮೂನು. ಎಸ್, ಸುಪ್ರೀಂ ಕೋರ್ಟ್ನಿಂದ ದರ್ಶನ್ಗೆ ಜಾಮೀನು ಸಿಗುವ ಸಾಧ್ಯತೆಗಳು ದಟ್ಟವಾಗಿವೆ. ಕಾನೂನು ಪ್ರಕ್ರಿಯೆಯಲ್ಲಿ ಜಾಮೀನು ಪಡೆಯಬೇಕಾಗಿರೋದು ಆ ಒಬ್ಬ ಆರೋಪಿಯ ಹಕ್ಕು ಕೂಡ. ಅದನ್ನು ದರ್ಶನ್ ಪಡಿಬಹುದು. ದರ್ಶನ್ ಒಂದು ವೇಳೆ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಅವರ ಇನ್ವಾಲ್ವ್ಮೆಂಟ್ ಇದ್ದರೆ, ದರ್ಶನ್ ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಆಗಲಿ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಈಗ ಆರೋಪಿ ದರ್ಶನ್ ಅಪರಾಧಿ ಅಲ್ಲ, ಆರೋಪಿಗೆ ಜಾಮೀನು ಸಿಗುತ್ತೆ. ಈ ಬಾರಿ ಸುಪ್ರೀಂ ಕೋರ್ಟ್ಗೆ ಹೋಗಿರುವ ದರ್ಶನ್ಗೆ ಜಾಮೂನು ಸಿಗುತ್ತೆ, ಜಾಮೀನು ಸಿಗುತ್ತೆ. ಎಸ್, ದರ್ಶನ್ಗೆ ಗುಡ್ ನ್ಯೂಸ್. ಇದು ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮಂತ್. ಎಸ್ ವೀಕ್ಷಕರೇ, ಈ ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಕೇಸ್ ಎಲ್ರಿಗೂ ಗೊತ್ತಿದೆ. ನಾವು ಇದ್ರ ಬಗ್ಗೆ ಹಲವು ಆಯಾಮಗಳಲ್ಲಿ ಮಾಹಿತಿಗಳನ್ನು ನಿಮ್ಗೆ ಇಟ್ಟಿದ್ದೀವಿ. ಇದರಲ್ಲಿ ದರ್ಶನ್ ಪಾತ್ರ ಏನು, ಪವಿತ್ರ ಗೌಡ ಪಾತ್ರ ಏನು, ರೇಣುಕಾಸ್ವಾಮಿದು ಏನು ತಪ್ಪಿತ್ತು, ಆ್ಯಕ್ಚುಲ್ ಆಗಿ ಈ ಕೊಲೆಯ ವಿಚಾರಗಳು ಯಾವ್ಯಾವ ರೀತಿ ಇತ್ತು, ದರ್ಶನ್ ಏನಾದರೂ ಹಲ್ಲೆ ಮಾಡಿದ್ರಾ, ದರ್ಶನ್ ಪಾತ್ರ ಏನು ಇದರಲ್ಲಿ, ಪವಿತ್ರ ಗೌಡ ಪಾತ್ರ ಏನು, ಎಲ್ಲವನ್ನು ನಿಮ್ಮ ಎದುರಿಗೆ ಇಟ್ಟಿದ್ದೀವಿ. ಮತ್ತೆ ಅದನ್ನು ಈಗ ಕೆಣಕೋದ್ಬೇಡ. ಆದರೆ ದರ್ಶನ್ ಜಾಮೀನಿಗೆ ಅರ್ಹನಾಗಿದ್ದಾರೆ, ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಆ ಅರ್ಹತೆ ಇರೋದ್ರಿಂದಲೇ ಅರ್ಜಿ ಸಲ್ಲಿಸಿದರು. ಸುಪ್ರೀಂ ಕೋರ್ಟ್ ಅರ್ಜಿಯನ್ನು ಒಪ್ಕೊಂಡಿರೋದು. ದರ್ಶನ್ ತಾಂತ್ರಿಕ ಕಾರಣಗಳನ್ನು, ಕಾನೂನಾತ್ಮಕ ಪ್ರಕ್ರಿಯೆಯ ಕಾರಣಗಳನ್ನು ನೀಡಿ ಜಾಮೀನು ಪಡಿತಾ ಇದ್ದಾರೆ. ಯಾಕಂದರೆ ಅವರ ಜಾಮೀನನ್ನು ಸುಪ್ರೀಂ ಕೋರ್ಟಲ್ಲಿ ರದ್ದುಪಡಿಸಿದ್ದು ಕೂಡ ಅದೇ ಕಾರಣವನ್ನು ನೀಡಿ. ಕರ್ನಾಟಕ ರಾಜ್ಯ ಸರ್ಕಾರ, ಗೃಹ ಇಲಾಖೆ, ಕರ್ನಾಟಕ ಪೊಲೀಸ್. ಈಗ ಬಿಕ್ಲೂಸಿವು ಮರ್ಡರ್ ಕೇಸ್ ಆಯ್ತಲ್ವಾ, ಬೈರತಿ ಬಸವರಾಜ್ ಅವ್ರಿಗೆ ಹೈಕೋರ್ಟ್ ಜಾಮೀನು ಕೊಡ್ತಪ್ಪ. ಸರ್ಕಾರ ಅವರ ಜಾಮೀನನ್ನು ರದ್ದುಗೊಳಿಸಿ ಅಂತ ಸುಪ್ರೀಂ ಕೋರ್ಟಿಗೆ ಯಾಕೆ ಹೋಗಲಿಲ್ಲ? ರೇಣುಕಾಸ್ವಾಮಿದು ಒಂದೇನೇ ಮರ್ಡರ್ ಆಗಿದ್ದು ಕರ್ನಾಟಕದಲ್ಲಿ, ಬೇರೆ ಯಾರ್ದು ಮರ್ಡರ್ ಆಗಿರಲಿಲ್ಲ. ಆ ಎಲ್ಲ ಆರೋಪಿಗಳ ಜಾಮೀನನ್ನು ಸುಪ್ರೀಂ ಕೋರ್ಟಿಗೆ ಹೋಗಿ ಕ್ಯಾನ್ಸಲ್ ಮಾಡಿಸ್ಕೊಂಬಂದ್ರ? ಇಲ್ವಲ್ಲ. ಏನೋ ಇದೆ. ದರ್ಶನ್ ಅವ್ರದ್ದು ಮಾತ್ರ ಯಾಕೆ ಬೇಲ್ ಕ್ಯಾನ್ಸಲ್ ಮಾಡುತ್ತಾರೆ? ಯಾಕೆ ಬೇಲ್ ಕ್ಯಾನ್ಸಲ್ ಆಗುತ್ತೆ? ಯಾಕೆ ಇಷ್ಟು ಬಿಗಿಯಾದ ಕಾನೂನು ಕ್ರಮವನ್ನು ಕೈಗೊಳ್ತಾರೆ? ಅಂದರೆ ಏನೋ ಇದೆ. ಅದಕ್ಕೋಸ್ಕರ ದರ್ಶನ್ ಈಗ ಸಂಕಷ್ಟದಲ್ಲಿ. ದರ್ಶನ್ಗೆ ಈ ಬಾರಿ ಜಾಮೀನು ಸಿಕ್ಕೇ ಸಿಗುತ್ತೆ ಅಂತ ದರ್ಶನ್ ಪರ ವಕೀಲರು ಹೇಳ್ತಾರೆ. ಯಾಕಂದರೆ ಆ ಕಾನೂನಿನಲ್ಲಿ ಆ ರೀತಿಯ ಒಂದು ಹಕ್ಕು ದರ್ಶನ್ಗಿದೆ. ಈ ವಿಚಾರಣೆಗೆ ಒಂದು ನಿಗದಿತ ಸಮಯವನ್ನು ಕೋರ್ಟ್ ನಿರ್ದಿಷ್ಟಪಡಿಸಿದಾಗಲೂ ಕೂಡ, ಆ ಸಮಯ ಮುಗಿದ್ರೂ ಕೂಡ ಇನ್ನೂ ಅರ್ಧದಷ್ಟು ವಿಚಾರಣೆ ಕೂಡ ಕೋರ್ಟ್ನಲ್ಲಿ ನಡೆದೇ ಇಲ್ಲದೆ ಇದ್ದಾಗ, ವಿಚಾರಣೆ ಮುಗಿಯುವವರೆಗೂ ಆರೋಪಿ ಯಾಕಿರಬೇಕು ಜೈಲಿನಲ್ಲಿ, ಕಸ್ಟಡಿಯಲ್ಲಿ ಅನ್ನುವಂಥ ವಾದಗಳು ಒಂದು ಕಡೆ ಇದೆ. ಇದೇ ರೀತಿಯ ವಾದವನ್ನು ಮಂಡಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಾಗಿದೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಅವರ ಪಾತ್ರ ಎಷ್ಟಿದೆಯೋ ಏನೋ ವಿಚಾರಣೆ ನಂತರ ತಿಳಿಬೇಕಿದೆ. ಈಗ ಬರುವಂಥ ಮಾಹಿತಿಗಳ ಆಧಾರದಲ್ಲಿ ಹೇಳೋದಾದರೆ ದರ್ಶನ್ ಇದರಲ್ಲಿ ಬಲಿಪಶು ಆಗಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ಆದರೆ ಇದು ನಿಜಾನ ಸುಳ್ಳು ಅನ್ನೋದು ನಮಗೂ ಗೊತ್ತಿಲ್ಲ. ವಿಚಾರಣೆಯ ನಂತರ ಗೊತ್ತಾಗುತ್ತೆ. ಮೇಲ್ನೋಟಕ್ಕೆ ರೇಣುಕಾಸ್ವಾಮಿ ಮರ್ಡರ್ ಆಗಿದೆ, ಹೀನಾಯವಾಗಿ ಆತನನ್ನು ಕೊಲ್ಲಲಾಗಿದೆ, ಆತನ ಶವವನ್ನು ಒಯ್ದು ಮೋರಿಗೆ ಎಸೆಯಲಾಗಿದೆ. ಆಮೇಲೆ ಹೋಗಿ ಬೇರೆಯವರು ನಾವೇ ಕೊಲೆ ಮಾಡಿದ್ದಂಥ ಶರಣಾಗತಿ ಕೂಡ ಆಗಿದೆ. ಅದಾದಮೇಲೆ ಪೊಲೀಸರು ಸರಿಯಾಗಿ ತನಿಖೆ ನಡೆಸಿ ಈ ಕೊಲೆ ಹೇಗಾಯಿತು, ಯಾವ ಕಾರಣಕ್ಕಾಯಿತು, ರೇಣುಕಾಸ್ವಾಮಿ ತಪ್ಪೇನಿದೆ, ಪವಿತ್ರ ಗೌಡನ ಪಾತ್ರ ಏನಿದೆ ಅನ್ನೋದನ್ನು ಸರಿಯಾಗಿ ತನಿಖೆ ನಡೆಸಿ ಒಂದು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ.
ಕರ್ನಾಟಕದ ಪೊಲೀಸರು ಅಷ್ಟರ ಮಟ್ಟಿಗೆ ಹೆಮ್ಮೆ. ಈಗ ಈ ಕೇಸ್ನಲ್ಲಿ ದರ್ಶನ್ ತನ್ನದು ತಪ್ಪಿಲ್ಲ ಅಂತ ವಾದಿಸ್ಕೊಂಡೇ ಬಂದಿದ್ದಾರೆ. ಮಾಧ್ಯಮಗಳು ಕೂಡ ದರ್ಶನ್ ವಿರುದ್ಧ ನಿಂತಿದ್ದು ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ. ದರ್ಶನ್ ಮತ್ತು ಮಾಧ್ಯಮಗಳಿಗೆ ಆಗ್ತಾ ಇರುವಂತಹ ಕೆಲವೊಂದು ಈ ಮೊದಲಿನಿಂದಲೂ ನಡೆದುಕೊಂಡು ಬಂದಿರುವಂಥ ಜಟಾಪಟಿಗಳು ಕಾರಣ ಇರ್ತವೆ. ಆದರೆ ಮಾಧ್ಯಮಗಳು ಟ್ರಯಲ್ ನಡೆಸೋಕ್ಕಾಗಲ್ಲ. ಕೊಲೆ ಯಾರು ಮಾಡಿದರು, ಹೇಗೆ ಮಾಡಿದರು, ಯಾವ ಸಾಕ್ಷಿಗಳು ಏನು ಅಂತ ಅದನ್ನು ಟ್ರಯಲ್ ನಡೆಸಬೇಕಾಗಿರೋದು ನ್ಯಾಯಾಲಯನೇ ನಡೆಸಬೇಕು. ಮಾನ್ಯ ನ್ಯಾಯಾಲಯ ತೀರ್ಮಾನ ಕೊಡೋರ್ಗೂ ತೀರ್ಪು ಕೊಡೋರ್ಗೂ ನಾವು ವರದಿಗಳನ್ನಷ್ಟೇ ಮಾಡಬೇಕು, ಬಿಟ್ಟರೆ ನಾವು ತೀರ್ಪನ್ನು ಕೊಡೋಕ್ಕಾಗಲ್ಲ. ಇಂಥ ಸಂದರ್ಭದಲ್ಲಿ ದರ್ಶನ್ ಫ್ಯಾನ್ಸ್ ಏನು ಹೇಳ್ತಾರಲ್ಲ, ಏನ್ರಿ ಮೀಡಿಯಾ ಅಂತ, ಏನ್ರಿ ಮೀಡಿಯಾ ಅಂತ ಹೇಳೋದೇನಪ್ಪ ಅಂತ ಅಂದರೆ, ದರ್ಶನ್ಗೆ ಆ ಹಕ್ಕಿದೆ ಜಾಮೀನು ಪಡೆದುಕೊಳ್ಳುವಂಥದ್ದು. ಈ ಬಾರಿ ದರ್ಶನ್ಗೆ ಜಾಮೀನು ಸಿಗುವ ಸಾಧ್ಯತೆಯೂ ಇದೆ. ಈ ಮೂಲಕ ದರ್ಶನ್ ಏನು ಸೆರೆವಾಸ ಅನುಭವಿಸ್ತಾ ಇದ್ದಾರಲ್ಲ, ಸದ್ಯದಲ್ಲೇ ಅದು ಕೊನೆಯಾಗಲಿದೆ, ನ್ಯಾಯ ಗೆಲ್ಲಲಿದೆ ಅನ್ನುವಂತಹ ಮಾತುಗಳನ್ನು ದರ್ಶನ್ ಫ್ಯಾನ್ಸ್ ಹೇಳ್ತಾ ಇದ್ದಾರೆ, ದರ್ಶನ್ ಸೆಲೆಬ್ರಿಟೀಸ್ ಹೇಳ್ತಾ ಇದ್ದಾರೆ. ಹಾಗಾಗಿ ಆದಷ್ಟು ಬೇಗನೆ ದರ್ಶನ್ ಅವರ ವಿಚಾರಣೆ ನಡೆಯಲಿ. ಅವ್ರದ್ದು ತಪ್ಪಿದರೆ ಶಿಕ್ಷೆ ಆಗಲಿ, ಆ ಪ್ರಶ್ನೆ ಬೇರೆ. ಅವ್ರು ತಪ್ಪಿಲ್ಲದೆ ಅವರು ಬಲಿಪಶು ಆಗಿದ್ದರೆ ಅವ್ರಿಗೆ ನ್ಯಾಯ ಸಿಗಲಿ, ದರ್ಶನ್ಗೆ ಮೊದಲು ದರ್ಶನ್ಗೆ ಜಾಮೀನು ಸಿಗಲಿ ಅಂತ ಅವರ ಅಭಿಮಾನಿಗಳನ್ನೇನು ಪ್ರಾರ್ಥಿಸ್ತಾ ಇದ್ದಾರಲ್ಲ, ಆ ಹರಕೆ ಫಲ ಕೊಡುತ್ತಾ ಕಾದು ನೋಡಬೇಕು. ಇದು ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.